ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಈಗ 7:50ರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ಗಿಲ್ಲಿ ಫ್ಯಾನ್ಸ್ ಗೈಸ್. ಅದಕ್ಕೆ ಗಿಲ್ಲಿಗೆ ವೋಟ್ ಮಾಡೋಣ ಅಂತ ಹೇಳಿ ಒಂದು ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ, ಒಂದು ಮೊಬೈಲಲ್ಲಿ ವೋಟ್ ಹಾಕ್ತಾ ಇದ್ದೀನಿ. ಯಾರ್ಯಾರೆಲ್ಲ ವೋಟ್ ಹಾಕಿಲ್ಲ ವೋಟ್ ಹಾಕಿ ಗಿಲ್ಲಿಗೆ. ಓಕೆನಾ? 1 2 3 4 99 ವೋಟ್ಸ್ ಇರಲಿ ಪಾಪ. ಅಯ್ಯಪ್ಪ, ಅವ್ನ ಫ್ಯಾನ್ಸ್ ನೋಡಿ ನಾನಂತೂ ಫುಲ್ ಬಿದ್ದಾಗೋದೆ. ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಯಪ್ಪ. ಆಟೋ ಮೇಲೆ, ಹಸು ಮೇಲೆ. ನಾನು ಯಾವ ಸೀಸನಲ್ಲೂ ಈ ಲೆವೆಲ್ ಕ್ರೇಜ್ ನೋಡಿರಲಿಲ್ಲ, ಈ ಲೆವೆಲ್ ಸಪೋರ್ಟ್ ನೋಡಿರಲಿಲ್ಲ. 99 ನಾನು ಯಾವ ಸೀಸನಲ್ಲೂ ಈ ಲೆವೆಲ್ ಕ್ರೇಜ್ ನೋಡಿರಲಿಲ್ಲ, ಈ ಲೆವೆಲ್ ಸಪೋರ್ಟ್ ನೋಡಿರಲಿಲ್ಲ. 99% ಗಿಲ್ಲಿನೇ ಗೆಲ್ಲೋದು. 99 ವೋಟ್ಸ್ ಹಾಕಿದ್ದೀನಿ ಗೈಸ್, ಕಾಣ್ತಾ ಇಲ್ಲ. 99 ವೋಟ್ಸ್ನ ಹಾಕಿದ್ದೀನಿ. ಸೊ ನೀವು ಯಾರ್ಯಾರು ವೋಟ್ ಹಾಕಿಲ್ಲ ವೋಟ್ ಹಾಕಿ. ಓಕೆನಾ? ಫ್ರೆಶಪ್ ಆಗಿ ಮುಖ ತೊಳ್ಕೊಂಡು ತಲೆನೂ ಬಚ್ಕೊಂಡೆ. ಎದ್ದ ತಕ್ಷಣ ಈ ಥರ ಆದರೆ ಮೈಂಡು ಚೆನ್ನಾಗಿರುತ್ತಲ್ವ. ಬಟ್ ನಾನು ಸೋಂಬೇರಿ. ಬಟ್ ಇವತ್ತು ನೀಟಾಗಿ ರೆಡಿ ಆಗಿದ್ದೀನಿ. ಒಂದು ಲೋಟ ಹಾಗೆ ಬಿಸಿನೀರು ಕುಡಿತಾ ಇದ್ದೀನಿ. ನೈಟು ಕೂಡ ಜೀನಿ ಕುಡಿದೆ, ಇವಾಗಲೂ ಜೀನಿ ಕುಡಿತೀನಿ. ಜೀನಿ ಕುಡಿದು ಹೋಗಿ ಸೊ ಮಧ್ಯಾಹ್ನ ಇವತ್ತು ಅರಕಲಗೂಡಿಗೆ ಹೋಗಬೇಕು ಗೈಸ್, ಹಾಫ್ ಡೇ ಡ್ಯೂಟಿ. ಸೊ ಹಾಫ್ ಡೇ ಡ್ಯೂಟಿ ಮುಗಿಸ್ಕೊಂಡು ಅರಕಲಗೂಡು ಆಫೀಸ್ಗೆ ಹೋಗಿ ಫೋನ್ ಕೊಟ್ಟಿದ್ರಲ್ವ, ಸಿಮ್ಮು ಕೊಟ್ಟಿದ್ರು. ಬಟ್ ಸಿಮ್ ಏನೋ ಆ್ಯಕ್ಟಿವೇಶನ್ ಆಗಿಲ್ಲ. ಸೊ ಆಫೀಸಿಗೆ ತೊಗೊಬನ್ನಿ, ಅದು ಆ್ಯಕ್ಟಿವೇಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಿಮ್ ಇಲ್ಲದೆ ನಾನು ಫೋನ್ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಸೊ ಅರಕಲಗೂಡಿಗೆ ಹೋಗಿ ಅಲ್ಲಿ ಸಿಮ್ ಆ್ಯಕ್ಟಿವೇಶನ್ ಮಾಡಿಸ್ಕೊಂಡು ಆ್ಯಂಡ್ ನಂದೊಂದು ಸ್ವಲ್ಪ ಏನೋ ಕೆಲಸ ಇದೆ ಆಫೀಸಲ್ಲೇ, ಆ ಕೆಲಸನ ಮುಗಿಸ್ಕೊಂಡು ಸೊ ಅಲ್ಲಿಂದ ಮುಂಡೂರಿಗೆ ಹೋಗಬೇಕು. ಹಾಗೆ ಅಲ್ಲೇ ಮಧ್ಯಾಹ್ನ ಏನಾದರೂ ತಿನ್ಕೋತೀನಿ ಅರಕಲಗೂಡಲ್ಲಿ. ಇವಾಗ ಬೆಳಗ್ಗೆ ಜೀನಿನೇ, ಇವಾಗ ಸದ್ಯಕ್ಕೆ ಬಿಸಿನೀರು. ಸೊ ಗೈಸ್, ನನ್ನ ವೀಡಿಯೋಸಲ್ಲಿ ಏನಾದರೂ ಡಿಸ್ಟರ್ಬೆನ್ಸು, ಬೇರೆಯವ್ರ ವಾಯ್ಸು ಅಥವಾ ಸೌಂಡ್ಸ್ ಏನಾದರೂ ಕೇಳಿದ್ರೆ ಇಗ್ನೋರ್ ಮಾಡಿ, ನನ್ನ ವಾಯ್ಸ್ ಮಾತ್ರ ಕೇಳಿಸ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಟೈಮು 8:30 ಆಗೋಯ್ತು. ಜೀನಿ ಕಸ್ಕೊತಾ ಇದ್ದೀನಿ. ಏನು ಜೀನಿ ಕುಡಿದ್ಬಿಟ್ಟು ಸೀರೆ ಹಾಕ್ಕೊಂಡು ನಾನು ಡ್ಯೂಟಿಗೆ ಹೋಗೋದೀನಿ. ಸ್ವಲ್ಪ ಬೇಗ ಹೋಗೋಣ ಅಂತ ಅಂಗನವಾಡಿಗೆ, ಬಿಕಾಸ್ ನಂದು ಬರೆಯೋದೆಲ್ಲ ಇದೆ. ಮನೆಗೂ ಸ್ವಲ್ಪ ತಂದು ಬರ್ಕೊಂಡೆ ಅಲ್ವಾ, ಹಾಗಾಗಿ ಅಲ್ಲೇ ಕೂತ್ಕೊಂಡು ಬರ್ಕೋಬೋದಲ್ಲ. ಇಲ್ಲಿದ್ರೆ ಸುಮ್ಮನೆ ನನಗೆ ನೆಮ್ಮದಿ ಹಾಡು. ಏನು ಮಾಡೋದು, ನಮ್ಮ ಹಣೆ ಬರಹ ಗೈಸ್. ನಾನು ಏನೋ ಒಂದು ಬೇಡದೇ ಇರೋ ವಸ್ತುನ ಅಲ್ಲಿ ಹಟ್ಟಿ ಅಂತ ಇದೆ, ಕೊಟ್ಟಿಗೆ ಅಂತಾರಲ್ಲ ನೋಡಿ, ಅಲ್ಲಿಗೆ ಹಾಕಬೇಕಿತ್ತು. ಓಕೆನಾ? ನನ್ನ ರೂಮಲ್ಲಿತ್ತು, ನಾನು ರೂಮ್ ಕ್ಲೀನ್ ಮಾಡ್ಕೋತಾ ಇದ್ದೆ, ಕಸ ಗುಡಿಸ್ತಾ ಇದ್ದೆ. ಅದನ್ನು ಎತ್ತಿ ಅಲ್ಲಿ ಹಾಕೋಣ ಅಂತ ಹೇಳಿ ಹಾಲಿಂದ ಹೋದೆ. ಆಯಿತಾ? ಮನೆ ಒರೆಸ್ತಾಯಿದ್ರು. ನಾನು ಬೆಳಗ್ಗೆ ಎದ್ದಾಗಿಂದ ರೂಮ್ ಬಿಟ್ಟೆ ಆಚೆಗೆ ಬಂದಿಲ್ಲ 7:15 ತನಕ. ಆ್ಯಂಡ್ ನಾನು ಹಾಲ್ಗೂ ಕೂಡ ಹೋಗೇ ಇಲ್ಲ. ಬಟ್ಟೆ ಮನೆಗೆ ಹೋದೆ, ಮುಖ ತೊಳ್ಕೊಂಡೆ, ಬಿಸಿನೀರು ಕಾಯಿಸ್ಕೊಂಡು ನನ್ನ ರೂಮಲ್ಲೇ ಕುಡ್ಕೊಂಡು ನನ್ನ ರೂಮಲ್ಲೇ ಇದ್ದೀನಿ. ಓಕೆ? ಅದನ್ನ ಎಸೆಯೋಣ ಅಂತ ಹಾಲಲ್ಲೇ ಹೋಗಬೇಕು, ಹಾಲಿಂದ ಹೋಗಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಬಂದರೆ ಹಾಲ್ಗೂ ಮತ್ತು ಅಡುಗೆ ಮನೆಗೂ ಒಂದು ಆ ಡೋರ್ನೇ ಹಾಕ್ಕೊಂಡ್ಬಿಡೋದ. ನಂಗೆ ಸಿಟ್ಟು ಹತ್ತಿತ್ತು. ನಾನೇನೋ ಒಂದು 5-6 ಸಲ ಬೇಕು ಅಂತ ಹೋದರೆ ಅವ್ರು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದ್ರಲ್ಲಿ ಒಂಥರ ಅದೇ. ನಾನು ಅವಶ್ಯಕತೆ ಇತ್ತು, ಅವ್ರು ಮನೆ ಒರೆಸ್ತವ್ರೆ, ನಾನು ಹೋಗ್ದೇ ಹಾಗೆ ಇರೋಕ್ಕಾಗುತ್ತೆ. ನಾನು ಹೋಗ್ಬಿಟ್ಟು ಅದನ್ನು ಹಟ್ಟಿಗೆ ಹಾಕಿ ಹಟ್ಟಿ ಡೋರ್ ಕ್ಲೋಸ್ ಮಾಡ್ಕೊಂಡು ನಾನು ರೂಮಿಗೆ ಬಂದರೆ ಲಾಕ್ ಮಾಡ್ಕೊಂಡ್ರು ಗೈಸ್. ಅದಕ್ಕೆ ನಂಗೆ ಸಿಟ್ಟು ಬಂತು. ನಾನು ಈ ಕಡೆ ಒಳಗಡೆಯಿಂದ ಅದೇ ಡೋರ್ಗೆ ಆಚೆ ಕಡೆಯಿಂದನೂ ಲಾಕಿದೆ, ನಾನು ಲಾಕ್ ಮಾಡಿಕೊಂಡೆ. ಅವರು ಮುಂದ್ಗಡೆಯಿಂದ ಲಾಕ್ ಮಾಡಿಕೊಂಡ್ರು. ನಾನೇನು ಮಾಡಿದೆ ಗೊತ್ತಾ, ಹಿಂದ್ಗಡೆಯಿಂದ ನಾನು ಲಾಕ್ ಮಾಡಿಕೊಂಡೆ ಅಷ್ಟೇ. ನನ್ನ ಜೊತೆ ನನ್ನ ಹತ್ರ ಆಟಗಳು ತೋರ್ಸೋಕ್ಕೆ ಹೋದರೆ ನಾವು ಹಾಗೆ ಮಾಡಬೇಕಾಗುತ್ತೆ. ಏನು ಪದೇ ಒಂದು 2-3 ಸಲ ಬೇಕು ಅಂತ ಓಡಾಡ್ತಾ ಇದ್ದರೆ, ಅವ್ರು ಒರೆಸೋರಿಗೆ ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಲಾಕ್ ಮಾಡ್ಕೋಬೋದು. ನಾನು ಬೆಳಗ್ಗೆಯಿಂದ ಹಾಲ್ಗೆ ಹೋಗಿಲ್ಲ, ಎದ್ದು ಅದನ್ನು ಎತ್ತಾಕೋಣ, ಅಲ್ಲಿ ಕೊಟ್ಟಿಗೆ ಹಾಕೋಣ ಅಂತೇಳಿ ಹೋಗಿದ್ದೀನಿ. ಲಾಕ್ ಮಾಡಿಕೊಂಡ್ರೆ ನಮಗೂ ಇದಾಗಲ್ವ. ನಾನು ಅದೇ ಡೋರ್ನ ಹಿಂದ್ಗಡೆನೂ ಲಾಕ್ ಇದೆ, ಅವ್ರಿಗೆ ಮುಂದ್ಗಡೆಯಿಂದ ಲಾಕ್ ಮಾಡ್ಕೊಂಡ್ರೆ ನಾವು ಹಿಂದ್ಗಡೆಯಿಂದ ಲಾಕ್ ಮಾಡ್ಕೊಂಡ್ರೆ ಅಷ್ಟೇ. ಅವ್ರು ಹೆಂಗೆ ಮಾಡ್ತಾರೆ ನಾವು ಹಂಗೆ ಮಾಡೋದು ಗೈಸ್. ನಾನು ಸುಮ್ಮನಿದ್ರೆ, ನಾನು ಸುದ್ದಿಗೆ ಬಂದರೆ ನಾನಂತೂ ಸುಮ್ಮನೆ ಇರೋಲ್ಲ. ಅವ್ರು ಹೆಂಗೆ ಮಾಡ್ತಾರೆ ನಾನು ಹಂಗೆ ಮಾಡ್ತೀನಿ ಅಷ್ಟೇ. ಇವಾಗ ನನ್ನ ಡ್ಯೂಟಿ ಮುಗಿಸ್ಕೊಂಡು ಇಲ್ಲಿ ಮಲ್ರಾಜಪಟ್ಟಣ ಅಂಗನವಾಡಿಗೆ ಬಂದು, ಇಲ್ಲಿ ಬಿಕಾಸ್ ಏನೋ ಸ್ವಲ್ಪ ಬರೆಯೋದಿತ್ತು, ಆಫೀಸಿಗೆ ಕೊಡಬೇಕಿತ್ತು, ಅದು ಫಾರ್ಮ್ ಎಲ್ಲ ಫಿಲ್ ಮಾಡಿ. ಹಾಗಾಗಿ ಇಲ್ಲಿ ಮಲ್ರಾಜಪಟ್ಟಣಕ್ಕೆ ಬಂದು ಅದೆಲ್ಲ ಫಿಲ್ ಮಾಡಿಸ್ಕೊಂಡು ಹೇಳಿಸ್ಕೊಂಡು ಮತ್ತೆ ಇವಾಗ ಅರಕಲಗೂಡಿಗೆ ಹೋಗ್ತಾಯಿದ್ದೀನಿ. ಆಲ್ರೆಡಿ 1 ಗಂಟೆ ಆಗಿದೆ ಟೈಮು. ಸೊ ನಮ್ಮ ಮೇಡಮ್ಗೆ ಬೆಳಗ್ಗೆ ಕಾಲ್ ಮಾಡಿದೆ, ಓಕೆ ಬನ್ನಿ ಅಂತ ಅಂದರು. ಬಿಕಾಸ್ ನಾವು ಹೋಗಬೇಕಂದ್ರೆ ಅವ್ರ ಪರ್ಮಿಷನ್ ತೊಗೊಂಡೇ ಹೋಗಬೇಕು. ಅವ್ರು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಅರಕಲಗೂಡು ಆಫೀಸ್ಗೆ. ಇವಾಗ ಆಫೀಸ್ಗೆ ಹೋಗಿ ನಂದು ಸಿಮ್ದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆಯಲ್ಲ, ಅದನ್ನು ರೆಡಿ ಮಾಡಿಸ್ಕೊಂಡು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಅಲ್ಲಿಂದ ಮುಂಡೂರಿಗೆ ಹೋಗಬೇಕು. ಸೊ ಇನ್ನೇನು ಮಂಡೇ ಮತ್ತೆ ಡ್ಯೂಟಿಗೆ ಬರ್ತೀನಿ. ನನಗೆ ಬೆಳಗ್ಗೆಯಿಂದ ಫುಲ್ಲು ಮೂಡು ಅಪ್ಸೆಟ್ ಆಗಿಬಿಟ್ಟೈತೆ ಗೈಸ್.
ಬೇಜಾರು. ಬೆಳಗ್ಗೆ ಜೀನಿ ಕಾಯಿಸ್ಕೊಂಡಲ್ಲ, ಜೀನಿನೂ ಕುಡಿಲಿಲ್ಲ, ಅರ್ಧಂಬರ್ಧ ಕುಡಿದ್ಬಿಟ್ಟು ಅರ್ಧ ಚೆಲ್ಬಿಟ್ಟು ಲೋಟನ ತಪ್ಪೆನೂ ತೊಳೆದಿಟ್ಬಿಟ್ಟು ಬಂದೆ. ಮೇಡಮ್ಗೆ ಅಂದೆ ಈ ಥರ ಆಯಿತು ಮೇಡಮ್ ಅಂತ. ಪಾಪ ಅವರು ಬೇಜಾರು ಮಾಡಿಕೊಂಡು ತಿಂಡಿನೇ ತಿಂದಿಲ್ವಲ್ಲ ಬೆಳಗ್ಗೆಯಿಂದ ಅಂತ ಹೇಳಿ ಅವರು ದೋಸೆ ತಂದಿದ್ರು. ದೋಸೆ, ಕಾಯಿ ಚಟ್ನಿ ಮತ್ತು ಸಾಂಬಾರು ತಂದಿದ್ರು, ಕೊಟ್ಟರು. 3 ದೋಸೆ ತಂದಿದ್ರು, 3ನೂ ನನಗೆ ಕೊಟ್ಟರು. ತಿನ್ನು ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹೆಂಗಿದೆಯಾ ಅಂತ. ದೋಸೆ ತಿಂದುಬಿಟ್ಟು ಬರೆದುಕೊಂಡು ಹೊರಟೆ. ಏನೋ ಆಯಿತು ಗೈಸ್. ಬೇಡ ಅವೆಲ್ಲ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಪರ್ಸ್ನಲಿ ಇರ್ತಾವಲ್ಲ ಏನೇನೋ, ಹಾಗಾಗಿ ಒಂಥರ ಮನಸ್ಸು ಬೆಳಗ್ಗೆಯಿಂದ ಅಪ್ಸೆಟ್ ಆಗೈತೆ. ಆದರೆ ಏನು ಮಾಡೋದು, ಕೆಲಸ ಮಾಡಲೇಬೇಕು. ನಮ್ಮದು ಸುತ್ತೋ ಕೆಲಸನೇ, ಸುತ್ತಲೇಬೇಕು, ಕೆಲಸ ಮಾಡಲೇಬೇಕು. ಸೊ ಇವಾಗ ಬಸ್ ಹಿಡ್ಕೊಂಡು ರಾಮನಾಥ್ಪುರಕ್ಕೆ ಹೋಗಬೇಕು. ಸೌಂದರ್ಯ ರಾಮನಾಥ್ಪುರದಲ್ಲಿ ಸಿಗ್ತಾಳೆ. ಸೊ ಇಲ್ಲೂ ಬಂದಿದ್ಲು ಮಲ್ರಾಜ್ ಪಟ್ಟಣದ ಅಂಗನವಾಡಿಗೆ. ಅವಳು ಇನ್ನೂ ಬರಿತಾ ಇದ್ದಾಳೆ. ಆ್ಯಂಡ್ ಅವರ ಹಸ್ಬೆಂಡ್ ಏನೋ ಬರ್ತಾರಂತೆ. ಅವಳು ಮನೆಗೆ ಹೋಗ್ಬಿಟ್ಟು ಬರ್ತಾಳೆ. ಅದಕ್ಕೆ ನಾನು ಇವಾಗ ಬಸ್ಸಲ್ಲಿ ಹೋಗ್ಬಿಟ್ಟು ರಾಮನಾಥ್ಪುರದಲ್ಲಿ ವೆಯ್ಟ್ ಮಾಡ್ತಾಯಿದ್ರೆ ಅಲ್ಲಿಂದ ಸೌಂದರ್ಯ ಸಿಗ್ತಾಳೆ. ಅಲ್ಲಿಂದ ನಾನು ಸೌಂದರ್ಯ ಅರಕಲಗೂಡು ಆಫೀಸ್ಗೆ ಹೋಗಬೇಕು ಗೈಸ್. ಬಂದು 1:45 ಆಯಿತು. ನಾನು ಸೌಂದರ್ಯ ಅರಕಲಗೂಡಿಗೆ ಬಂದು ಎಲ್ಲ ಇವಳು ನೋಡಿ, ನಮ್ಮ ಸೌಂದರ್ಯ ಮೇಡಮ್ ಬಿಸಿಲು ಅಂತ ಛತ್ರಿ ಇಟ್ಕೊಂಬತ್ತವ್ರೆ. ಈಗ ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ಗೈಸ್. ಇಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬೇಗ ಬೇಗ ಆದರೆ ಸಾಕು. ನಮ್ಮಮ್ಮ ಅಲ್ಲೇ ಕಾಲ್ ಮಾಡಿತ್ತು ಎಲ್ಲಿದೆಯಾ ಅಂತ. ಹಿಂಗೆ ಅರಕಲಗೂಡಿಗೆ ಬಂದಿದ್ದೀನಿ, ಸ್ವಲ್ಪ ಕೆಲಸ ಐತೆ, ಕೆಲಸ ಮುಗಿಸ್ಕೊಂಡು ಹಂಗೆ ಡೈರೆಕ್ಟ್ ಊರಿಗೆ ಬರ್ತೀನಿ ಅಂದೆ. ಇಲ್ಲ ಬ್ಲಾಗಲ್ಲೆಲ್ಲ ಬರ್ತದ ಕಣೆ, ಕಾಣಿಸ್ತಾನೆ ಇಲ್ಲ. ಕಾಣಿಸ್ತದೆ ಬಿಸಿಲಲ್ವಾ ಬಾಲ್ ಕಾಣ್ತದೆ ವಿಡಿಯೋದಲ್ಲಿ. ಫ್ರೆಂಡ್ಸ್, ನನ್ನ ಕೆಲಸನೂ ಆಗಲಿಲ್ಲ, ಸೌಂದರ್ಯನ ಕೆಲಸನೂ ಆಗಲಿಲ್ಲ. ನಾನಂತೂ 1% ಆಗದೆ. ನಂದು ಮತ್ತೆ ಮಂಡೇ ಬರೋಕ್ಕೆ ಹೇಳಿದ್ದಾರೆ, ಮಂಡೇ ಬರಬೇಕು. ಇವಾಗ ಟೈಮ್ ಆಲ್ಮೋಸ್ಟ್ 2:15 ಗೈಸ್. ಇವಾಗ ಮನೆಗೆ ಹೋಗಬೇಕು. ಹೇಳಿ ಕಮೆಂಟ್ ಮಾಡಿ. ಅವರು ನಾನು ಚೆನ್ನಾಗಿದ್ದೀನಿ ಅಂತ ಕಮೆಂಟ್ ಮಾಡೋರೆ. ಥ್ಯಾಂಕ್ ಯು ಸೋ ಮಚ್. ಕಾವ್ಯ ಅನ್ನೋರು ನಾನು ಚೆನ್ನಾಗಿದ್ದೀನಿ ಅಂತ ಕಮೆಂಟ್ ಹಾಕೋರೆ. ಥ್ಯಾಂಕ್ ಯು ಕಾವ್ಯ ಅವರೇ. ಕಾವ್ಯ ಅಂತಾನು ಗೊತ್ತಾ ನಿಂಗೆ? ಹೆಸರು ನೋಡಿದೆ, ಹೆಸರು ನೋಡಿದೆ ಗೈಸ್. ಯಾರು ಕಮೆಂಟ್ಗೂ ರಿಪ್ಲೈ ಕೊಡೋಕ್ಕಾಯ್ತಾ ಇಲ್ಲ, ಯಾಕಂದರೆ ಅಷ್ಟು ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಗರ ಅಲಿತಾ ಇದ್ದೀನಿ ಕೆಲಸ. ಈಗ ಅಲ್ಲಿಂದ ಅಮ್ಮನ ಮನೆಗೆ ಹೋಗ್ತೀನಿ, ಹಾಗಾಗಿ ರಿಪ್ಲೈ ಕೊಟ್ಟಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ಬಿಸಿಲು ಗೈಸ್, ಕರ್ಗಾಗ್ಬಿಟ್ಟು. ಇನ್ನೂ ಊಟ ಮಾಡಿಲ್ಲ. ಊಟ ಮಾಡೋಣ ಎಲ್ಲರೂ. ಊಟ ಮಾಡಿಲ್ಲ ಆದರೂ ತಾನೇ. ನಾನು ಅದೇ ಹೇಳಿದ್ನಲ್ಲ, ರತ್ನ ಮೇಡಮ್ ಅವ್ರು ದೋಸೆ ಕೊಟ್ಟರು, 12:15 ತಿಂದೆ. ಫ್ರೆಂಡ್ಸ್, ಮಸಾಲೆ ಪುರಿ ತಿನ್ನೋಕ್ಕೆ ನಾನು ಸೌಂದರ್ಯ ಬಂದು, ಹಾಗೆ ಅವ್ರು ಪಾನಿಪುರಿ ತಿಂದರು. ನಾನು ಮಸಾಲೆ ಪುರಿ ತಿನ್ಕೊಂಡು ಹೊರಟೋ ಇಬ್ರು. ಹೆಂಗೋ ಬಸ್ ಸಿಕ್ತು ಗೈಸ್. ಅರಕಲಗೂಡಿಗೆ ಏನು ಹೆದರ್ಕೊಳ್ಳೋಂಗಿಲ್ಲ. ಅರಕಲಗೂಡು ಟು ರಾಮನಾಥ್ಪುರ ಬಸ್ ಸಿಕ್ತು. ನನ್ನ ಮುಖ ನೋಡಿದ್ರೆ ಹೆಂಗೆ ಕಾಗೆ ಥರ ಕಾಣ್ತಾ ಇದ್ದೀನಿ. ಹೋಗ್ತಾ ಇದ್ದಾಳೆ. ರಾಮನಾಥ್ಪುರಕ್ಕೆ ಬಂದು ನಾನೀಗ ಮುಂಡೂರಿಗೆ ಹೋಗ್ತೀನಿ. ಬಾಯ್ ಬಾಯ್ ನನ್ನ ಬ್ಲಾಗ್ಸ್ಗೆ. ಬಾಯ್ ಬಾಯ್ ಫ್ರೆಂಡ್ಸ್. ಓಕೆ ಬಾಯ್. ನಾನು ನೋಡಿ ಬುಕ್ ಬೇಕಿತ್ತು ನನಗೆ ಬರೆಯೋದಕ್ಕೆ. 200 ಪೇಜ್ದು ಒಂದು ಲಾಂಗ್ ನೋಟ್ಬುಕ್ಕು, ಹಾಗೆ 100 ಪೇಜ್ದು ಒಂದು ಲಾಂಗ್ ನೋಟ್ಬುಕ್ ತೊಗೊಂಡೆ. ಹಾಗೆ ನಿಂಬೆಹಣ್ಣು ತೊಗೊಂಡೆ ಗೈಸ್. ಬಿಸಿನೀರು ಕಾಯಿಸ್ಕೊಂಡು ಸ್ವಲ್ಪ ನಿಂಬೆ ರಸ ಹಿಂಡಿ ಬೆಳಗ್ಗೆ ಸಂಜೆ ಕುಡಿಯೋಣ ಬಿಸಿ ನೀರಿಗೆ ಹಾಕ್ಕೊಂಡು ಅಂತ ಹೇಳಿ. ಪಾನ್ಸ್ ಕ್ರೀಮು, ಹಾಗೆ ನಮ್ಮ ಅಮ್ಮಗೆ ಫೇರ್ ಆ್ಯಂಡ್ ಲವ್ಲಿ ಇರಲಿಲ್ಲ, ಎತ್ಕೊಂಡೆ ಅಲ್ಲ ಸಾರಿ ತಗೊಂಡೆ. ಹಾಗೆ ಪಾನ್ಸ್ ಮಾಯ್ಶ್ಚರೈಸರ್ ಕೇಳಿದ್ರೆ ಅದು ಯಾವುದ್ಯಾವುದೋ ವ್ಯಾಸ್ಲಿನ್ ಥರ ಬರುತ್ತಲ್ಲ ಅದೆಲ್ಲ ಕೊಟ್ಟರು. ಒಂದು 2-3 ಅಂಗಡಿಲಿ ಕೇಳಿದೆ, ಇಲ್ಲ ಅಂತ ಯಾವುದ್ಯಾವುದೋ ತೋರಿಸಿದ್ರು. ಅದಕ್ಕೆ ಬೇಡ ಅಂತ ಹೇಳಿ ಬಂದೆ. ಆನ್ಲೈನಲ್ಲೇ ಬುಕ್ ಮಾಡ್ಕೊಳಕ್ಕಾಗುತ್ತೆ, ಯಾವುದಾದ್ರೂ ಆಫರು ಕೂಡ ಇರುತ್ತೆ ಅಂತ ಹೇಳಿ. ಇವಾಗ 4:15 ಆಯಿತು. 4:15ಗೆ ನನಗೆ ಬಸ್ ಇದೆ ಗೈಸ್. ಸೊ ಆ ಬಸ್ಸಿಗೆ ಹೋಗಬೇಕು. ಇವಾಗ ತಲೆ ಸಿಡಿತೈತೆ. ಒಂದು ಲೋಟ ಕಾಫಿ ಕುಡಿದ್ಬಿಟ್ಟು ಮಲ್ಕೊಬಿಟ್ರೆ ಸಾಕಾಗ್ಬಿಟ್ಟೈತೆ. ಟೈಮ್ ಬಂದು 5:15, 5:45 ನಾನು 4:45 ಬಂದೆ. ಒಂದು ಲೋಟ ಕಾಫಿ ಕುಡಿದೆ. ಆಗ್ತಾ ಇಲ್ಲ ಅದು ಯಾವುದೋ ಒಂದು ತಲೆನೋವು ಮಾತ್ರ. ಕೃತುನೇ ತಂದು ಕೊಟ್ಟರು, ಕುಡಿದ್ರು ಒಂಚೂರು ಪರವಾಗಿಲ್ಲ, ನಿದ್ದೆ ಬರ್ತಾಯಿಲ್ಲ. ಟೆನ್ಷನ್ನು, ಒಂಥರ ಬೇಜಾರು. ನನಗೆ ಯಾರಾದರೂ ಏನಾದ್ರು ಅಂದುಬಿಟ್ರೆ, ಏನಾದ್ರು ಆದರೆ ನನ್ನ ಥಿಂಕಿಂಗ್ ಎಲ್ಲ ಅಲ್ಲೇ ಇರುತ್ತೆ. ಬೆಳಗ್ಗೆ ಏನೋ ಒಂದು ಇನ್ಸಿಡೆಂಟ್ ಆಯಿತು, ನಂಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಒಂಥರ ಹತ್ಕೊಂಡು ಏನು ತಿಂದೆ, ಜೀನಿನೂ ಕಾಯಿಸ್ಕೊಂಡಿದ್ದೆ, ಅರ್ಧ ಕುಡಿದೆ, ಅರ್ಧ ಚೆಲ್ಲಿದೆ. ಎಷ್ಟು ತಲೆನೋವು ಅಂದರೆ ನನಗೆ ಹತ್ಬಿಟ್ರೆ ಆಗಲ್ಲ. ಅದರ ನನ್ನ ಗಂಡನ ವಿಚಾರ ಅಂತ ಬಂದರೆ ನನಗೆ ತಡ್ಕೊಳಕ್ಕಾಗಲ್ಲ. ಯಾರು ಏನೇ ಅಂದ್ರೂ ನನಗೆ ಆಗೋದೇ ಇಲ್ಲ ಗೈಸ್. ಅದರಲ್ಲೂ ಅದು ಹೆಂಗೆ ಅಂತಾರೆ, ಅವ್ರಿಗೆ ಮನಸ್ಸು ಹೆಂಗೆ ಬರುತ್ತೆ. ಯಪ್ಪ ಬಿಟಾಕಿ, ಎಂಥ ಚೀಪ್ ಮೆಂಟಾಲಿಟಿ ಅಂದರೆ. ಯಾರಾದ್ರು ಗೊತ್ತಿದ್ದು ಮುಚ್ಚಿಡ್ತಾರ. ಅದರಲ್ಲೂ ಹೆಲ್ತ್ ವಿಚಾರ, ಅದರಲ್ಲೂ ಸತ್ತೇ ಹೋಗ್ತಾರೆ ಅನ್ನೋ ಹೆಲ್ತ್ ಇಶ್ಯೂಸ್ ಇದ್ದರೆ ಗೊತ್ತಿದ್ರೆ ಯಾರು ಮುಚ್ಚಿಡ್ತಾರೆ, ಅಥವಾ ಕೇರ್ ಮಾಡಲ್ವಾ. ನಾನು ಹೆಂಡ್ತಿಯಾಗಿ ಕೇಳಿದ್ದೀನಿ, ಇನ್ನೇನು ಕೇಳೋಣ ಯಪ್ಪ. ನನಗೆ ಮಾತುಗಳು
ಅರ್ಗಿಸ್ಕೊಳಕ್ಕಾಗಲ್ಲ. ಬಟ್ ನಾನು ಏನು ಸುಮ್ಮನೆ ಅಂತೂ ಇರಲಿಲ್ಲ ಬಿಡಿ, ನಾನು ಸರಿಯಾಗಿ ಅದು ಏನೋ ಒಂಥರ ಫ್ರೆಂಡ್ಸ್, ಏನು ಎತ್ತ ಬೇಡ ನಮ್ಗೆ ಇದನ್ನು ಹೇಳ್ಕೊಳಕ್ಕೂ ಇಷ್ಟ ಇಲ್ಲ. ಬಟ್ ನಂಗೆ ತಡ್ಕೊಳಕ್ಕಾಗಲ್ಲ, ಮನಸ್ಸಲ್ಲಿ ಯೋಚನೆ ಮಾಡಿ ತಲೆನೋವು ಬಂದು ಸಾಯ್ತಾ ಇದ್ದೀನಿ. ಸೊ ಏನೋ ಸಣ್ಣ ಪುಟ್ಟದ್ದು ಬೇಜಾರಾಗೋಯ್ತು, ಒತ್ಬಿಟ್ಟೆ. ಅದ್ರದ್ದು ಪ್ರಾಬ್ಲಮ್ಮು ಇದೆಲ್ಲ ನೋಡ್ತಾ ಇದೆ. ಇದು ಕುರಿತು ನೋಡಿ ಹೆಂಗೆ ಆಡ್ತಾ ಇದ್ದಾಳೆ ಅಂತ. ತಲೆನೋವು ಇದು ಯಾರು ಕೊಟ್ಟಿದ್ದು ಬ್ಯಾಗ್ ನಮ್ಮದು? ಚಿನಿಯ ಮನೆಗೆ ಬಂದಿರ್ಲಿಲ್ವಾ ಬೆಂಗಳೂರಲ್ಲಿ ಒಬ್ರು, ಅವರು ಕೊಟ್ಟಿದ್ದು ಸಬ್ಸ್ಕ್ರೈಬರು. ಚಿನ್ನು ಎಲ್ರಿಗೂ ಹಾಯ್ ಹೇಳು. ಕಾಫಿ ಕುಡಿದ್ರಾನು? ಚಿನಿ ನಂಗೆ ತಲೆನೋವು ಮುದ್ದು. ಬಾಗ್ಲು ತೆಗಿಬೇಕಾ? ನೋಡಿ ಬೀರ್ ಬಾಗ್ಲು ತೆಗೆದು ಆ ವೇಲ್ ಹಾಕೊಂಡು ಆ ಬ್ಯಾಗು ನಮ್ಮಮ್ಮ ಬೀರ್ ಇಡು ಅಂದಿತ್ತು, ಅವಳು ಕೈಗೆ ಸಿಗ್ದಂಗೆ. ಬೀಳ್ತೀರಿ, ಅದು ಮುರಿದೋಗದೆ. ಅದು ಒಂದಿನ ಹಾಕೊಂಡೋಗಿದ್ದಕ್ಕೆ ಕಾನ್ವೆಂಟು ಮುರಿದಾಕ ಬಂದಿತ್ತಾನೆ. 100 ರೂಪಾಯಿ ಅದು ಚಾಂದಮತ ಕೊಟ್ಟಿದ್ದು. ಇವೆಲ್ಲ ಎತ್ಕೊಂಡು ಈಗ ಬೀದಿಗೆ ಹೋಯ್ತಾಳಂತೆ ಆಟಾಡೋಕ್ಕೆ. ಕರೆಂಟ್ ಇರಲಿಲ್ಲ, ಇವಾಗ ಬಂದೈತೆ ಕರೆಂಟು. ನಾನೀಗ ಸೊ ವಿಡಿಯೋನೇ ಮನೆಗೆ ಬಂದು ಮಾಡಿರ್ಲಿಲ್ವಲ್ಲ, ಹಾಗಾಗಿ ಮಾಡಿದೆ ಗೈಸ್. ನಾನು ಮಲ್ಕೋತಾ ಇದ್ದೀನಿ ಇವಾಗ. ತಲೆನೋವು ಕಡಿಮೆ ಆದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಕಂಟಿನ್ಯೂ ಮಾಡಲ್ಲ. ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ. ಸೊ ಏನು ಮಾಡೋಣ, ನನಗೆ ಬದುಕಂಗಿಲ್ಲ, ಸಾಯಂಗಿಲ್ಲ, ಮಾತುಗಳ ಅರ್ಗಿಸ್ಕೊಳಕ್ಕಾಗಲ್ಲ. ನನ್ನ ಗಂಡ ಸತ್ತೋಗ್ಬಿಟ್ಟು ನನ್ನ ಜೀವನ ನಾಯಿ ಪಾಡಾಗ್ಬಿಟ್ಟೈತೆ. ಯಾವ ಸಾಯೋದ, ನಾನೇ ಸತ್ತೋಗ್ಬಿಟ್ಟಿದ್ರೆ ಒಳ್ಳೇದಾಗೋದು ಅನ್ನಿಸ್ತದೆ. ಏನಕ್ಕಮ್ಮ ಅದು ತಿಂತೀರಾ? ಹೋಗಿ ಆಟಾಡೋಗಿ ಅಜ್ಜಿ ಬಂದಮೇಲೆ ಒಳಗೆ ಬನ್ನಿ, ಕತ್ಲೆ ಆಯ್ತದೆ, ಬೇಗ ಕತ್ಲೆ ಆಯ್ತದೆ ಇವಾಗ. ಹಾಂ, ಪರ್ಸು ಜಿಪ್ ಕಿತ್ತಾಕ್ಬಾರ್ದು ಅಮ್ಮ. ಹಾಂ ಹುಷಾರು. ನಾವು ಸ್ವಲ್ಪ ಪರವಾಗಿಲ್ಲ, ಟೈಮ್ ಬಂದು 6:21. ನಮ್ಮನೆ ಭತ್ತನ ಇವಾಗ ಹಾಕೊಂಡು ಹೋಗ್ತಾ ಇದ್ದಾರೆ ಬಿಡ್ಸೋಕ್ಕೆ. ಬೆಳಗ್ಗೆಯಿಂದ ಆಚೆ ಕಡೆ ಹಾಕಿ ಆಟೋದವ್ರು ಯಾರು ಸಿಗ್ದಾನೆ. ಇವಾಗ ಒಂದು ಅಣ್ಣ ಬಂದರು, ಅಲ್ಲಿ ಅಕ್ಕಿ ಭತ್ತ ಬಿಡಿಸ್ಕೊಬರಕ್ಕೆ ಹೋಯ್ತವ್ರೆ. ಕೃತುನು ರೆಡಿ ಆಗವಳೆ, ಹೋಯ್ತೀನಿ ಅಂತ ಹೇಳಿ ಸ್ವೆಟ್ರೆಲ್ಲ ಹಾಕೊಂಡು ರೆಡಿ ಆಗವಳೆ. ಕೃತು ಬಾಯ್. ತಲೆನೋ ಕಡಿಮೆ ಆಯ್ತಲ್ಲ, ನಾನು ಬೀರಿಗೆ ಬಂದೆ ನೋಡಿ. ನನ್ನ ಬಟ್ಟೆ ಕೃತನ ಬಟ್ಟೆ ಎಲ್ಲ ಮಿಕ್ಸ್ ಆಗಿ ಯಾಕೋ ಈ ಹೊಸ ಬೀರಿಗೂ ನಮಗೂ ಆಯ್ತಾ ಇಲ್ವಾ ಅಂತ ಇದೊಂಚೂರು ಇವಾಗ ಜೋಡಿಸ್ದೆ. ಲೆಗಿನ್ಸ್ಗಳು, ಹಾಗೆ ಇದೊಂದೆರಡು ಜೀನ್ಸ್ ಪ್ಯಾಂಟು, ಜೀನ್ಸ್ ಟಾಪು. ಅದಕ್ಕೆ ನಿದ್ದೆ ಬರ್ತಾಯಿತ್ತು ಗೈಸ್. ನಾನು ಇವತ್ತು ಬಿಗ್ ಬಾಸ್ ನೋಡಲೇಬೇಕು, ಶನಿವಾರ ಮತ್ತು ಭಾನುವಾರ. ಅದಕ್ಕೆ ಮಲ್ಕೋಬಾರ್ದು ಅಂಥೇಳಿ, ಇನ್ನು ಮಲ್ಕೊಬಿಟ್ರೆ ಹೇಳಲ್ಲ. ಇದು ಬಟ್ಟೆ ನೋಡಿ ಹೆಂಗಾಗಿದೆ, ಇದನ್ನೆಲ್ಲ ಮಡ್ಚಿಡೋಣ ಅಂತ ಹೇಳಿ ಇವಾಗ ಬಂದೆ. ಋತು ಅಪ್ಪಾಜಿ ಅವ್ರು ಇನ್ನೂ ಬಂದಿಲ್ಲ, ಅದು ಭತ್ತ ಮಿಲ್ ಮಾಡಿಸ್ಕೊಂಡು ಅವ್ರು ಬರೋಷ್ಟರಲ್ಲಿ ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡ್ಕೊಬಿಡ್ತೀನಿ ಇವಾಗ. ನಾನು ಅರ್ಧಂಬರ್ಧ ಬೀರಲ್ಲಿರೋ ಬಟ್ಟೆನ ಜೋಡಿಸ್ಬಿಟ್ಟು ಊಟ ಮಾಡೋಣ ಅಂತ ಹೇಳಿ ಬಂದೆ. ಹಸುವಾಗ್ತಾ ಇತ್ತು. ಹಾಗೆ ಅಪ್ಪಾಜಿ ಭತ್ತ ಬಿಡಿಸ್ಕೊ ಬಂದ್ರಲ್ಲ, 2 ಪ್ಲಾಸ್ಟಿಕ್ ಚೀಲ ಏನೋ ಬಂದಿದೆ. ಅದನ್ನು ಅಮ್ಮ ಸ್ವಲ್ಪ ಆರಬೇಕು ಅದು ಅಂತ ಹೇಳಿ ಅಕ್ಕಿನ ಎಲ್ಲ ಸುರಿದ್ಬಿಟ್ಟು ನೆಲದ ಮೇಲೆ ಸ್ವಲ್ಪ ಹಾಕ್ತಾರೆ. ಯಾವಾಗಲೂ ಅಷ್ಟೇ, ನಮ್ಮನೆ ಈ ಥರ ಮಾಡ್ತಾರೆ, ಬೇರೆಯವ್ರ ಮನೆ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಹಿಂಗೆ ಹಾಕ್ಬಿಟ್ಟು ಮತ್ತೆ ಚೀಲಕ್ಕೆ ತುಂಬಿ ಇಡ್ತಾರೆ. ನಾನು ಕೃತುಗೆ ಊಟ ಮಾಡಿಸ್ತಾ ಇದ್ದೆ, ಹಾಗೆ ನಾನು ಕೂಡ ಊಟ ಮಾಡ್ತಾಯಿದ್ದೆ ಟಿ ವಿ ನೋಡಿಕೊಂಡು. ಅದಾದಮೇಲೆ ಮತ್ತೆ ಬೀರ್ ಬಟ್ಟೆ ಜೋಡಿಸ್ಬೇಕಿತ್ತಲ್ವ, ಹೋದೆ. ನನಗಂತೂ ಕೆಲಸದ್ದು ಟಯರ್ಡ್ನೆಸ್ಸು ಸುತ್ತಿ ಸ್ಕಿನ್ನೆಲ್ಲ ಹಾಳಾಗೋಗ್ಬಿಟ್ಟಿದೆ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಹಾಕಿದರು, ನಿಮ್ಮ ಸ್ಕಿನ್ನು ಫುಲ್ಲು ಟ್ಯಾನ್ ಆಗಿದೆ, ಏನಾದರೂ ಮೆಡಿಸನ್ ಥರ ಮಾಡ್ಕೊಳ್ಳಿ ಮನೇಲಿ ಅಂತ ಹೇಳಿ. ನಿಜವಾಗ್ಲೂ ಸ್ಕಿನ್ನು ತುಂಬ ಹಾಳಾಗಿದೆ. ನನಗೂ ತುಂಬ ಬೇಜಾರಾಗ್ತಾ ಇದೆ. 8:15 ಫೈನಲಿ ಈ ಥರ ಒಂಥರ ಚಿಕ್ಕ ಫೋಲ್ಡ್ ಮಾಡಿಟ್ಟಿದೆ, ಎಲ್ಲ ಬಿದ್ದು ಹೋಗೋದು. ಇವಾಗ ಗಗ್ಳಕ್ಕೆ ಫೋಲ್ಡ್ ಮಾಡಿಟ್ಟಿದ್ದೀನಿ. ಇದು ಸೀರೆಗಳು ದವಣಿ ಹೊಲ್ಸನ ವೆಬ್ ಬಡೆಗೆ. ಅಲ್ಲಿ ಓನ್ಲಿ ಲೆಗ್ಗಿನ್ಸ್ಗಳು, ಬ್ಲ್ಯಾಕ್ ಲೆಗಿನ್ಸ್ ಏನೋ ಇದು ವೇಲು ದುಪ್ಪಟ್ಟ, ಎಕ್ಸ್ಟ್ರಾ ದುಪ್ಪಟ್ಟ ಹಾಸೋದು ಅದು ಇಟ್ಟಿದ್ದೀನಿ. ಸೊ ಇದೆಲ್ಲ ಕೆಳಗಡೆ ಬಂದು ಕೃತದ್ದು ಗ್ರ್ಯಾಂಡ್ ಡ್ರೆಸ್ಸಸ್ಸು, ಇದು ಡೈಲಿ ಯಾಕೋ ಫ್ರಾಕ್ಸು.
ಎಲ್ಲ ಗ್ರ್ಯಾಂಡ್ ಡ್ರೆಸ್ಸಸ್ಸು, ಇದು ಡೈಲಿ ಯೂಸು ಸ್ವೆಟರ್ಸು ಆ ಥರದ್ದಿದೆ. ಈ ಸ್ಟೆಪ್ ಮಾತ್ರ ತುಂಬ ಗಲೀಜಾಗಿದ್ದು. ಫೈನಲಿ ಊಟನೂ ಆಯಿತು ಗೈ. ಸ್ವಲ್ಪ ಹೊತ್ತು ಊಟ ಮಾಡಿ ಬಂದು ಮತ್ತೆ ಫೋಲ್ಡ್ ಮಾಡಿದೆ. ಇನ್ನೊಂದು ಕೃತಿದು ಡೈಲಿ ಹಾಕೊಳ್ಳೋ ಡ್ರೆಸ್ಗಳು ತೋರಿಸ್ತೀನಿ ತಾಳಿ. ಇಲ್ಲಿ ನೋಡಿ. ಹಾಂ, ಇದು ಬೇಡಮ್ಮ, ಹಟ್ಟದ ಮೇಕಕ್ಕನ ಚಿಕ್ಕದೈತದೆ. ಇಲ್ಲಿ ನೋಡಿ ಗೈಸ್, ಡೈಲಿ ಹಾಕೋ ಡ್ರೆಸ್ಸು ಹೆಂಗಿದೆ. ಇವಾಗ ಇದನ್ನು ಜೋಡಿಸ್ಬೇಕು. ಆ್ಯಂಡ್ ಚಿಕ್ಕ ಆಗಿರೋದು ಸುಮಾರು ಬಟ್ಟೆ ಇದೆ, ಅದನ್ನೆಲ್ಲ ಎತ್ತಾಕಬೇಕು. ಹಟ್ಟದ ಮೇಕೆ ಹಾಕ್ಬಿಡ್ಬೇಕು, ಚೀಲದ ಮೇಕೆ. ಇವಾಗ ಇದನ್ನು ಮಡ್ಸೋಣ ಬನ್ನಿ. ಎತ್ಕೊಬಂದೆ, ಯಾಕಂದರೆ ಟಿ ವಿ ನೋಡಿಕೊಂಡು ಫೋಲ್ಡ್ ಮಾಡೋಣ ಅಂತ ಹೇಳಿ ಹಾಲ್ಗೆ ಬಂದಿದ್ದೀನಿ. ನಾನು ಹಾಲಿಗೆ ತೊಗೊಬರ್ತಿದ್ದಂಗೆ ನಮ್ಮ ಕೃತು ಜೊತೆಲೇ ಬಂದಳು. ಅವಳು ಮಾತಾಡಿರೋದೆಲ್ಲ ಕ್ಯೂಟ್ ಆಗಿದೆ. ಬಟ್ ಟಿ ವಿಲೂ ಕೂಡ ಅದು ಸೌಂಡ್ ಬರ್ತಾ ಇದೆ, ಹಾಗಾಗಿ ಒರಿಜಿನಲ್ ವಾಯ್ಸ್ನ ಮ್ಯೂಟ್ ಮಾಡಬೇಕಾಯ್ತು. ಇದೆಲ್ಲ ಎತ್ತಾಕಿದ್ದೀನಿ. ಚೆನ್ನಾಗಿದೆ ಕ್ಲಾತು, ಬಟ್ ಚಿಕ್ಕದಾಗುತ್ತೆ, ಹಾಗಾಗಿ ಎತ್ತಾಕಿದ್ದೀನಿ. ನಾವು ಎಸ್ಸಿ ಎಲ್ಲ ಅಟ್ಟದ ಮೇಲೆ ಇಟ್ಟಿರ್ತೀವಿ, ಯಾಕಂದರೆ ದುಡ್ಡು ಕೊಟ್ಟು ತೊಗೊಂಡಿರೋದು ಎಸ್ಸಿ ಹಾಕಿದಾಗುತ್ತೆ. ಕೆಲವೊಂದನ್ನ ಯಾವ್ದಾದ್ರು ಚಿಕ್ಕ ಮಕ್ಕಳು ಇದ್ದರೆ ಅಂಥ ಮಕ್ಕಳು ಕೊಟ್ಬಿಡ್ತೀವಿ. ತುಂಬ ಕೊಟ್ಟೈತೆ ನಮ್ಮಮ್ಮ ಆ ಥರ. ಇನ್ನು ತುಂಬ ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ ಅನ್ನೋ ಥರ ಇರುತ್ತಲ್ಲ, ಈಗ 3 ವರ್ಷದ 2 ವರ್ಷದ ಆ ಥರದ್ದೆಲ್ಲ ನಮ್ಮಮ್ಮ ಚೆನ್ನಾಗಿರೋದೆಲ್ಲ ಅಟ್ಟದ ಮೇಲೆ ಇಡುತ್ತೆ. ನಮ್ಮ ಕೃತುನೂ ಕೂಡ ಫೋಲ್ಡ್ ಮಾಡ್ತಾ ಇದ್ಲು ಗೈಸ್. ನಮ್ಮ ಕೃತು ಇಷ್ಟು ಚೆನ್ನಾಗಿ ಫೋಲ್ಡಿಂಗ್ ಕಲ್ತ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ನೆನ್ನೆಲೆ ನನಗೆ ಗೊತ್ತಾಗಿದ್ದು, ನನ್ನ ಮಗಳು ಬಟ್ಟೆನ ಇಷ್ಟು ಚೆನ್ನಾಗಿ ಫೋಲ್ಡ್ ಮಾಡ್ತಾಳೆ ಅಂತ ಹೇಳಿ. ಎಲ್ಲ ಸಪ್ರೇಟು ಟೀ ಶರ್ಟ್ಸೇ ಒಂದು ಕಡೆಗೆ, ಫ್ರ್ಯಾಕ್ಸೇ ಒಂದು ಕಡೆಗೆ. ಇಲ್ಲೂ ಕೂಡ ಸ್ವಲ್ಪ ಫ್ರ್ಯಾಕ್ಸ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ಫ್ರ್ಯಾಕ್ಗಳೆಲ್ಲ ನಾನು ಡೈಲಿ ಯೂಸ್ದು ಕೂಡ ಬೀರ್ಗೆ ಇಟ್ಟಿದ್ದೀನಿ. ಇಲ್ಲಿ ಏನಿದ್ರು ಟೀ ಶರ್ಟು, ಚಡ್ಡಿ, ಪ್ಯಾಂಟು ಇಟ್ಟಿದ್ದೆ, ಬಟ್ ಎಲ್ಲ ಮಿಕ್ಸ್ ಆಗಿತ್ತು. ನಾನು ನೆನ್ನೆ ಕೂತ್ಕೊಂಡು ಎಲ್ಲ ಅದನ್ನೇ ಕ್ಲೀನ್ ಮಾಡಿದ್ದು. ನೋಡಿ ಎಷ್ಟು ನೀಟಾಗಿ ಫೋಲ್ಡ್ ಮಾಡ್ತಿದ್ದಾಳೆ ಅಂದರೆ ನಂಗೆ ಲಿಟರ್ಲಿ ಶಾಕ್ ಆಯಿತು, ನನ್ನ ಮಗಳು ಇಷ್ಟು ಚೆನ್ನಾಗಿ ಫೋಲ್ಡ್ ಮಾಡ್ತಿದ್ದಾಳ ಅಂತ ಹೇಳಿ. ಸೊ ಎಲ್ಲನೂ ಸಪ್ರೇಟು ಇಟ್ಕೊಂಡು ಅದಾದಮೇಲೆ ಐಫೈ ಕೊಟ್ಟೆ ಕೃತಿಗೆ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಫೋಲ್ಡ್ ಮಾಡಿದ್ದು ಖುಷಿ ಆಯಿತು. ಅದಾದಮೇಲೆ ನಾನು ಜೋಡಿಸೋಣ ಅಂತ ಬಂದೆ. ಇಲ್ಲ ನಾನೇ ಜೋಡಿಸ್ತೀನಿ ಅಂತ ಹೇಳಿ ಹಾಕ್ತಾಯಿದ್ಲು. ಒಂದು ಕಡೆಗೆ ಚಡ್ಡಿ ಪ್ಯಾಂಟು, ಒಂದು ಕಡೆಗೆ ಟೀ ಶರ್ಟು ಆ ಥರ ಜೋಡಿಸ್ತು. ನಾನು ಎಷ್ಟೇ ಜೋಡಿಸಿದ್ರು ಇದು ಡೈಲಿ ವೇರ್ ಆಗಿರೋದ್ರಿಂದ ಅವಳು ಸಂಜೆ ಕಾನ್ವೆಂಟ್ ಮುಗಿಸ್ಕೊಂಬಂದ್ರೂ ಡೈಲಿ ಕಲರ್ ಡ್ರೆಸ್ ಹಾಕೋತಾಳೆ. ಡೈಲಿ ಒಂದೊಂದು ಜೊತೆ, ಮನೇಲಿದ್ರಂತೂ ಒಂದಿನಕ್ಕೆ 3 ಜೊತೆ ಆಗ್ಬಿಡುತ್ತೆ. ಹಾಗಾಗಿ ಎಷ್ಟೇ ನೀಟಾಗಿ ಫೋಲ್ಡ್ ಮಾಡಿದ್ರೂ ಅದು ನೀಟಾಗಿ ಇರಲ್ಲ. ಬಟ್ ನಾನು ಈ ಥರ ತುಂಬ ನೋಡೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳಿ ಏನು ಮಾಡಿದೆ ಅಂದರೆ ಫೋಲ್ಡಿಂಗ್ ಮಾಡಿದೆ. ನಾನು ಅವಾಗವಾಗ ಬೀರಲ್ಲಿರೋ ಬಟ್ಟೆ ಈ ಥರ ಇಟ್ಟಿರ್ತೀನಲ್ಲ, ಈ ಥರದ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡ್ತಾ ಇರ್ತೀನಿ. ಬಿಕಾಸ್ ನಂಗೊಂದು ಸ್ವಲ್ಪ ನೀಟಾಗಿರಬೇಕು, ಗಲೀಜಾಗಿದ್ದರೆ ನನಗಾಗೋದೇ ಇಲ್ಲ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಲ್ಲ? ನಾನು ಸಖತ್ತಾಗಿದ್ದೀನಿ. ನೆನ್ನೆ ಸ್ವಲ್ಪ ಬೇಜಾರಲ್ಲಿದ್ದೆ, ಬಟ್ ಈಗಲೂ ಇದೆ. ಬಟ್ ಅದೆಲ್ಲ ನನಗೆ ಕಾಮನ್ ಗೈಸ್, ನನಗೆ ಅಭ್ಯಾಸ ಆಗೋಗಿದೆ. ಹ್ಯಾಪಿ ಸಂಡೇ ಎಲ್ರಿಗೂ. ನಾನು ಇವಾಗ ತಿಂಡಿಗೆ ತುಂಬ ದಿನ ಆಗಿತ್ತು ಬಿಸಿಬೇಳೆ ಬಾತ್ ತಿಂದು. ಅಮ್ಮ ರೊಟ್ಟಿ ಹಾಕ್ಬಿಟ್ಟು ಕುಂಬಳಕಾಯಿ ಇತ್ತು, ಕುಂಬಳಕಾಯಿ ಖಾರ ಮಾಡು ಅಂತು. ಅಮ್ಮ ತರಕಾರಿ ಇದೆಯಾ, ಬಿಸಿಬೇಳೆ ಬಾತ್ ಮಾಡ್ತೀನಿ ಅಂದೆ. ಸರಿ ಯಾವುದೋ ಒಂದು ಮಾಡು ಅಂತ ಹೇಳಿ ಬೆಳಗ್ಗೆಲೇ ಹೋಗಿ ನಾನು ಹೇಳೋ ಅಷ್ಟರಲ್ಲಿ ಬಟ್ಟೆ ಒಕ್ಕೊಬಂದು ನನ್ನ ಎಬ್ಬಿಸ್ತು. ನಾನೆದ್ದು ಟೀ ಇತ್ತು ಬಿಸಿ ಮಾಡಿಕೊಟ್ಟು, ನಾನು ಟೀ ಕುಡಿದು ಕೃತಿಗೆ ಹಾಲು ಕೊಟ್ಟು ಡೈರೆಕ್ಟ್ ಇವಾಗ ಅಡುಗೆ ಮನೆಗೆ ಬಂದೆ. ಇದನ್ನು ಕೂಗಕ್ಕೆ ಇಟ್ಬಿಟ್ರೆ ಆಮೇಲೆ ಹೋಗಿ ಮನೆ ಕಸ ಗುಡಿಸ್ಕೋಬೋದು ಅಂತೇಳಿ ಅಮ್ಮ ಪಾತ್ರೆನೂ ಆಲ್ರೆಡಿ ತೊಳೆದಿಟ್ಬಿಟ್ಟೈತೆ. ಸೊ ನನಗೆ ತಿಂಡಿ ಮಾಡಿಟ್ಟು ಮನೆ ಕಸ ಗುಡಿಸೋದು ಅಷ್ಟೇ ಕೆಲಸ. ಹಿಂಗೆ ಕಟ್ ಮಾಡಿ ಎಲ್ಲನೂ ಕೂಡ ನೀರೊಳಗೆ ಹಾಕಿದೆ. ಒಣ ಬಟಾಣಿನೂ ಹಾಕ್ಕೊಂಡಿದ್ದೀನಿ. ನೋಡೋಣ, ನೀರೊಳಗೆ ನೆನೆ ಹಾಕಿದೆ. ವಿಷಲ್ ಕೂಗಿಸ್ತೀನಲ್ಲ, ಬೆಂದೋಯ್ತವೇನೋ ಅಂತ ಹಾಕ್ಕೊಂಡಿದ್ದೀನಿ. ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಈ ಥರ ಒಣ ಬಟಾಣಿ ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು. ಅಂದರೆ ನೆನೆ ಹಾಕ್ತಾರೆ, ತುಂಬ ಹೊತ್ತು ನೆನೆ ಹಾಕಲಿಲ್ಲ. ನೈಟು ನೆನೆ ಹಾಕಿದ್ದಿದ್ರೆ ಸರಿಯಾಗಿಬಿಡೋದು. ನಾನು ನೈಟು ಕೂಡ ನೆನೆ ಹಾಕಲಿಲ್ಲ. ಇವಾಗ ಬಿಸಿಬೇಳೆ ಬಾತ್ಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಗೈಸ್, ಟೈಮ್ ಆಯಿತು. ನಂದು ಸೀರೆಗಳೆಲ್ಲ ನನ್ನ ಹತ್ರ ಇತ್ತು, ಇದು ನನ್ನ ಬೀರಲ್ಲಿ. ಅದು ಸಂತೋರು ಹಾಕೋತೀನಿ, ಕೊಡಿ. ಅದೇ ತರ್ತಾರಲ್ಲ ಆ ಥರ ತಂದಿರೋ ಒಂದು 3-4 ಇದ್ದು ಇಟ್ಕೊ. ಅದಕ್ಕೆ ನಾನಿವೆಲ್ಲ ಬ್ಲೌಸ್ ಹೊಲಿಸ್ಕೊಳ್ಳಲ್ಲ ಅಂಥೇಳಿ ಇದು ಚಂದನ ಹತ್ರ ತರಿಸಿದ್ದು ಡೈಲಿ ಯೂಸ್ದು 240 ರೂಪಾಯಿ ಸೀರೆ. ಇದು ನನ್ನ ಮದುವೆಯಲ್ಲಿ ನನ್ನ ಫ್ರೆಂಡ್ ಕೊಟ್ಟಿರೋದು. ಅದು ಅವು 3 ಅದೇ ಡೆತ್ ಆದಾಗ ತಂದಿರೋ ಸೀರೆಗಳು ನಮ್ಮ ಅಮ್ಮಂಗೆ ಕೊಡ್ತಾಯಿದ್ದೀನಿ. ಅದು ನನ್ನ ಸಬ್ಸ್ಕ್ರೈಬರು ಶ್ವೇತಕ ಕೊಟ್ಟಿದ್ದ ಸೀರೆ. ನನ್ನ ಬೀರಲ್ಲಿದ್ದೋ ಎಲ್ಲನೂ ಈಗ ಅಮ್ಮಂಗೆ ಕೊಡ್ತಾಯಿದ್ದೀನಿ, ನನಗೆ ಬೇಡ ಅಂತ ಹೇಳಿ. ಬಿಸಿಬೇಳೆ ಬಾತ್ ರೆಡಿ ಆಗೈತೆ, ಇನ್ನೊಂದು ವಿಷಲ್ ಕೂಗಿದ್ರೆ ರೆಡಿ. ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಬಟ್ಟೆ ಫೋಲ್ಡ್ ಮಾಡೋದು ಕಲ್ತ್ಕೊಂಡವಳೆ. ನೆನ್ನೆ ಅವಳ ಬಟ್ಟೆಗಳನ್ನೂ ಸುಮಾರು ಫೋಲ್ಡ್ ಮಾಡಿದ್ಲು ಅವಳೇನೆ. ಇವಾಗ ನಂದು ಬೀರಲ್ಲಿದ್ದಿದ್ದು ಕೆಲವೊಂದು ಬಟ್ಟೆಗಳನ್ನ ಎತ್ತಾಕಿದ್ದೀನಿ, ಅಂದರೆ ಡೈಲಿ ಯೂಸ್ಗೆ ಅಂತ ಹೇಳಿ. ಬೀರಿಂದ ಇಲ್ಲಿ ದಿವಾನ್ ಕಟ್ಗೆ ಇಲ್ಲಿಗೆ ಇಟ್ಕೋಬೇಕು, ಅದನ್ನು ಫೋಲ್ಡ್ ಮಾಡ್ತಾ ಇದ್ದಾಳೆ ಕೃತು ಹಾಯ್ ಹೇಳು ಕೃತು. ನೀಟಾಗಿ ತೋರಿಸು, ಎಲ್ಲ ಕಾಣ್ತಾ ಇಲ್ವಪ್ಪ. ಕ್ಯಾಮ್ರಾಗ ಹಂಗೆ ತೋರಿಸ್ತಾರ ಮದು.
ಎಸ್ ಹಂಗೆ. ಫ್ರೆಂಡ್ಸ್, ಬೆಳಗ್ಗೆ ಬಿಸಿಬೇಳೆಬಾತು ಅಂತ ಹೇಳಿದ್ನಲ್ವ, ರೆಡಿ ಆಯಿತು, ಬೇಗನೆ ಮಾಡಿದೆ. ಅಮ್ಮನೂ ಕೂಡ ತಿಂತಾಯಿದ್ದೆ. ಅಪ್ಪಾಜಿ ಗದ್ದೆ ಹತ್ರ ಕೆಲಸ ಮಾಡ್ತೈತೆ, ತಗೋಬಾ ಅಂತ ಹೇಳ್ತು. ಹಂಗಾಗಿ ತಿಂದ್ಬಿಟ್ಟು ತೊಗೊಂಡೋಯ್ತೀನಿ ಅಂತು. ನಾನು ಬರ್ತೀನಿ ಅಂದೆ. ಅಮ್ಮ ನೀನು ಹೋದರೆ ನಾನು ಬರ್ತೀನಿ ಅಂದ್ಲು ಕೃತು. ಬಟ್ ಅಲ್ಲಿ ಜೇನು ಎದ್ಬಿಟ್ಟೈತೆ, ಜೇನು ಇದೆಯಂತೆ 2 ಕಡೆ. ಹಾಗಾಗಿ ನಮ್ಮ ಅಮ್ಮಂಗೆ ಭಯ, ನಾವು ಹೋಗೋಕ್ಕೆ ಭಯ ಆಗುತ್ತೆ, ಬೇಡ ಅಂತ ಅಂತು. ಹಾಗಾಗಿ ನಾವು ಹೋಗಲಿಲ್ಲ. ಸರಿ ಅಂದ್ಬಿಟ್ಟು ಮನೇಲೇ ಉಳ್ಕೊಂಡು, ಅದಾದಮೇಲೆ ಒಬ್ಬರು ನೆಂಟರು ಬಂದರು ನಮ್ಮ ಮನೆಗೆ. ಅವ್ರು ಬಂದಮೇಲೆ ಕಾಲ್ ಮಾಡಿದೆ. ಆಗ ಅಪ್ಪಾಜಿ ಅಮ್ಮ ಇಬ್ಬರು ಬಂದರು. ಅವರು ಉಳ್ಕೊಳ್ಳಿಲ್ಲ, ಸೊ ಅವ್ರಿಗೇನು ಮಾಡೋಕ್ಕೂ ಆಗಲಿಲ್ಲ. ಸ್ವಲ್ಪ ಬಜ್ಜಿ ಹಾಕಿದ್ದೆ, ತಿಂದ್ಕೊಂಡು ಅವರು ಹೊರಟರು. ಹಾಗೆ ಅವರೇ ದುಡ್ಡು ಕೊಟ್ಟಿದ್ದು 500 ಕೃತುಗೆ ಅಂತ ಹೇಳಿ. ಅದು ಗೋಲ್ಕುಕ್ ಹಾಕೋ ಅಂದೆ, ಆಮೇಲಿಂದ ಹಾಕ್ಕೊಳ್ಳಿಲ್ಲ, ಲಾಸ್ಟಲ್ಲಿ ಹಾಕ್ಕೊಂಡು. ಅಮ್ಮ ಗದ್ದೆ ಹತ್ರದಿಂದ ಕುಂಬಳ ಸೊಪ್ಪು ತಂದಿತ್ತು. ಆ ಕುಂಬಳ ಸೊಪ್ಪೆಲ್ಲನೂ ಕ್ಲೀನ್ ಮಾಡಿ ಫ್ರಿಡ್ಜ್ಗೆ ಇಡೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದು. ಅಷ್ಟರಲ್ಲಿ ಕೃತು ಬಂದು ಈ ಥರ ಬಟ್ಟೆ ಒಗಿತೀನಿ ಅಂತ ಹೇಳಿ ತರಲೆ ಮಾಡ್ತಾ ಕೂತಿದ್ಲು. ನಿನಗೆ ಬರ್ತಿತ್ತ ಆಡ್ಕೊತ. ಇಬ್ಬರು ನೆಂಟರು ಬಂದಿದ್ದು. ಟೈಮ್ ಆಲ್ಮೋಸ್ಟ್ 1 ಗಂಟೆ ಆಗಿದೆ. ಒಂದು ಕಾಲು ಮಾಡಿಲ್ಲ, ಮೆಸೇಜು ಹಾಕಿದ. ಫುಲ್ ಸರ್ಪ್ರೈಸಾಗಿ ಬಂದವ್ರೆ. ನಾನು ಬೇರೆ ಸುತ್ತಿ ಫುಲ್ಲು ಸ್ಕಿನ್ ಎಲ್ಲ ಟ್ಯಾನ್ ಆಗ್ಬಿಟ್ಟೈತೆ. ಅದಕ್ಕೆ ಮನೇಲಿ ಕಾಫಿ ಪೌಡ್ರ್ ಇತ್ತು, ಕಾಫಿ ಪೌಡ್ರು, ಸಕ್ಕರೆ, ಒಂಚೂರು ಅರಿಶಿನ, ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಪ್ಯಾಕ್ ಹಾಕ್ಕೊಂಡು ಕೈ ತೊಳೆಯೋಣ ಅಂತ ಕೈ ತೊಳಿತಾ ಇದ್ದೀನಿ. ಸಡನ್ನಾಗಿ ಬಂದ್ಬಿಟ್ರಲ್ಲಪ್ಪ, ಫುಲ್ಲು ಶಾಕ್ ಆಗೋಯ್ತು. ಆಗ ಬಟ್ಲು ಮನೆಗೆ ಓಡೋಗೋದೆ. ಫೀಲ್ ಆಯಿತು, ಒಂದು ಅರ್ಧ ಗಂಟೆನಾದ್ರು ಬಿಟ್ಟು ಬಂದಿದ್ರೆ ನನ್ನ ಪ್ಯಾಕ್ ಎಲ್ಲ ಫುಲ್ ಇದಾಗೋದು ಅಂತ. ಆಗ ತಾನೇ 10 ನಿಮಿಷ ಹಾಕ್ಕೊಂಡಿದ್ದೀನಿ. ಹಾಕ್ಕೊಳ್ಳೋದನ್ನೇ ನಿಧಾನಕ್ಕೆ ಹಾಕಿ ಕೈ ತೊಳಿತಾ ಇದ್ದೆ. ಬಂದ್ಬಿಟ್ರು, ಓಡೋಗಿ ಮುಖ ತೊಳ್ಕೊಂಡು ತಲೆ ಬಚ್ಕೊಂಡೆ. ಅವರೇ ಕೇಕ್ ತಂದಿದ್ರು, ತಿಂತಾಯಿದ್ದೀನಿ. ನೀರು ಬಿಟ್ಟಿದ್ರು ಗೈಸ್, ನೀರು ಹಿಡ್ಕೊಂಡು. ಅಮ್ಮ ಈಗ ಪಾತ್ರೆಗಳೆಲ್ಲ ತೊಳಿತೈತೆ. ಅಪ್ಪಾಜಿ ಅಮ್ಮ ಗದ್ದೆಗೆ ಹೋಗಿದ್ರು. ಬೆಳಗ್ಗೆ ಸ್ವಲ್ಪ ಭತ್ತ ಬಡಿತಾವ್ರೆ. ನಮ್ಮ ಗದ್ದೆ 2 ಗದ್ದೆಗೆ ಭತ್ತ ಹಾಕಿದ್ವಲ್ಲ, ಅದನ್ನು ಬಡಿತಾಯಿದ್ರು. ಅಷ್ಟರಲ್ಲಿ ನಾನು ಕಾಲ್ ಮಾಡಿದೆ, ಈ ಥರ ನೆಂಟರು ಬಂದವ್ರೆ ಅಂತ. ಬಂದರು. ಅವ್ರು ಉಳ್ಕೊಳ್ಳಿಲ್ಲ. ಹಾಗೆ ಸ್ವಲ್ಪ ಬಜ್ಜಿ ಹಾಕಿದ್ದು ಅಷ್ಟೇ. ಅವರು ಯಾಕಂದರೆ ನಾನ್ ವೆಜ್ ತಿನ್ನಲ್ಲ, ವೆಜ್ಜು. ಹಾಗಾಗಿ ಬಜ್ಜಿ ಹಾಕ್ಕೊಟ್ಟು, ತಿಂಡಿನೂ ತಿನ್ನಲಿಲ್ಲ. ತಿಂಡಿ ಆಂದವೇ ತಿನ್ಕೊಂಡ್ಬಂದೆ. ನನಗೇನೋ ಸ್ವಲ್ಪ ಕೆಲಸ ಇದೆ, ಹೊರಡಬೇಕು ಅಂಥೇಳಿ. ಏನೊಂದು 3/4 ಗಂಟೆ ಇದ್ರೇನು ಆ ಕವರ್ ತುಂಬ ಕೃತುಗೆ ಏನೇನೋ ತಿನ್ನೋಕ್ಕೆ ತಿಂಡಿಗಳು ತೊಗೊಬಂದಿದ್ದಾರೆ, ಫ್ರೂಟ್ಸು ಅದು ಇದು ಎಲ್ಲ. ಸೊ ಈಗ ನಮ್ಮ ಮನೆ ಫುಲ್ ಗಲೀಜಾಗಿದೆ ಗೈಸ್. ನೀರು ಬಿಟ್ಟಿರಲ್ಲ, ನೀರು ಹಿಡಿದು ಎಲ್ಲ ನೀರೆಲ್ಲ ಚೆಲ್ಲಿದೆ. ನೀವು ಕಾಣ್ತಾ ಇರ್ಬೋದು ಆ ಮನೆ ಈಗ ಫುಲ್ಲು ಕ್ಲೀನಿಂಗು. ಸೊ ವ್ಲಾಗ್ನೇ ಕಂಟಿನ್ಯೂ ಮಾಡಿಲ್ವಲ್ಲ ಅಂತ ಹೇಳಿ ಫೋನ್ ತೊಗೊಂಡೆ ಕೈಗೆ. ಇವಾಗ ಅದೆಲ್ಲ ನೀರೆಲ್ಲ ಒರೆಸಿ ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ಕ್ಲೀನಿಂಗ್ ಮಾಡ್ಕೊಬೇಕು ಮನೇನ. ಅದಕ್ಕಿಂತ ಮುಂಚೆ ಕೇಕ್ ತಿನ್ಕೋಬೇಕು. ಮತ್ತು ನಮ್ಮ ಮನೆಗೆ ಇನ್ನಿಬ್ಬರು ನೆಂಟರು ಬಂದರು. ಯಾರು ಅಲ್ಲ, ನನ್ನ ತಂಗಿನ ಮದುವೆ ಆಗ್ತಾ ಇರೋ ಹುಡುಗ ಸ್ವಾಗತ ಅವ್ರನ್ನ ಊಟಕ್ಕೆ ಕರೆದಿದ್ದು. ಹಾಗೆ ಅವರ ಸಿಸ್ಟರು ಕೂಡ ಬಂದಿದ್ದರು. ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಫುಲ್ ಬ್ಯುಸಿ ಗೈಸ್ ಇವತ್ತು. ಹಾಗಾಗಿ ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಬಿಟ್ಬಿಟ್ಟು ಎಲ್ಲನೂ ತಿನ್ನು ನೀನು. ಪುರಿಯ ಚೆಲ್ಲಿದೆಯಲ್ಲ, ಬಾ ಕ್ಲೀನ್ ಮಾಡ್ಬಾ, ಬಾ ಬೇಗ ಪುರಿ ಇದು ಮಾಡ್ಬಾ. ಇವತ್ತು ನಮ್ಮ ಮನೆಗೆ ಇಬ್ಬರು ನೆಂಟರು ಬಂದಿದ್ದರು. ಒಬ್ಬರು ಬಗ್ಗೆ ಹೇಳಲ್ಲ, ಬೇಡ. ಯಾರೋ ಒಬ್ಬರು ಬಂದಿದ್ದರು ನೆಂಟರು. ಇನ್ನೊಬ್ಬರು ನನ್ನ ತಂಗಿನ ಮದುವೆ ಆಗೋ ಹುಡುಗ ಸ್ವಾಗತ ಬಂದಿದ್ದರು. ನೋಡಿದ್ರಲ್ಲ ನೀವೇ. ತಿಂತೀರಾ? ತೊಳ್ಕೊಳ್ತೀನಿ. ಸೊ ಅವ್ರು ಹೊರಟ ಮೇಲೆ ಇವಾಗ ನಾನು ಅಮ್ಮ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಅವರು ಹೊರಡಲಿ, ಲೇಟ್ ಆಗುತ್ತೆ ಅವರಿಗೆ ಅಂತ ಸುಮ್ಮನೆ ಇದು. ಬಿಕಾಸ್ ಅವರು 5:30ಗೆ ಹೊರಡಬೇಕಂತೆ ಡ್ಯೂಟಿಗೆ. ಇವತ್ತು ಈವ್ನಿಂಗಿಗೆ ಹೊರಡಬೇಕು ಅಂದರು. ಅದಕ್ಕೆ ಅವ್ರನ್ನ ಕಳಿಸಿ ನಾವು ಊಟಕ್ಕೆ ಕೂತ್ಕೊಂಡು, ನನಗೇನು ಊಟ ಮಾಡೋಂಗಿರಲಿಲ್ಲ. ಅದಕ್ಕೆ ಪೀಸಸ್ ಮಾತ್ರ ಹಾಕ್ಕೊಂಡು ಪೀಸಸ್ ತಿಂತಾಯಿದ್ದೀನಿ. ಟಿ ವಿಲಿ ಹಾಕೋ ಚಿಂಟು ಫೋನು. ಕರೆಕ್ಟಾಗಿ ನೆನ್ನೆ ಏನೋ ವರ್ಕ್ ಟೆನ್ಷನು, ತಲೆನೋವು. ಇವತ್ತು ಬೆಳಗ್ಗೆಯಿಂದನೂ ಫುಲ್ ಕೆಲಸ ಆ್ಯಂಡ್ ಸರ್ಪ್ರೈಸ್ ವಿಸಿಟ್ಟು. ಹಾಗೆ ಸ್ವಾಗತವ್ರು ಬಂದಿದ್ದರು. ಫುಲ್ ಕೆಲಸ, ವ್ಲಾಗ್ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಆ್ಯಂಡ್ ಸ್ವಲ್ಪ ಬೇಜಾರು ಕೂಡ ಐತೆ. ಇರ್ತಾವಲ್ವ ಕೆಲವೊಂದು, ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ, ಹಂಗಾಗೈತೆ. ಬಟ್ ಬಿಗ್ ಬಾಸ್ ನೋಡಬೇಕು ಗೈಸ್. ಈಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ. ಆಲ್ಮೋಸ್ಟ್ ಟೈಮ್ ಬಂದು 5 ಗಂಟೆ 5 ನಿಮಿಷ. ಅಮ್ಮ ಪಾತ್ರೆ ಎಲ್ಲ ತೊಳ್ಕೊತು, ನಾನು ಮನೆ ಕಸ ಎಲ್ಲ ಗುಡಿಸ್ಕೊಂಡು ಬಂದೆ. ಇವಾಗ ಟೀಗೆ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಿದ್ದೆ ಬರಲಿಲ್ಲ ಅಂದರೂ ಹಾಗೆ ಮಲ್ಕೋಬೇಕು. ಸುಮ್ಮನೆ ಮಲ್ಕೊಂಡು ಓಡಾಡಿದ್ರೆ ಸಮಾಧಾನ, ಫೋನ್ ನೋಡಿಕೊಂಡು ಆ ಥರ ಮಾಡಿ. ಸೊ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬಿಗ್ ಬಾಸ್ ನೋಡಬೇಕು. ನೆನ್ನೆ ಬಿಗ್ ಬಾಸ್ ನೋಡ್ತೀನಿ ಅಂದ್ಬಿಟ್ಟು ನೋಡಲಿಲ್ಲ ಗೈಸ್. 1/4 ಗಂಟೆ ನೋಡಿದೆ. ಫುಲ್ಲು ನಿದ್ದೆ. ನನಗೆ ಒಂದು ಮಾತ್ರೆ ಬೇರೆ ಕೊಡ್ತಿದ್ನಲ್ಲ, 2 ಮಾತ್ರೆ, ಅದಕ್ಕೂ ಏನೋ ನಿದ್ದೆ. 1/4 ಗಂಟೆ ಬಿಗ್ ಬಾಸ್ ನೋಡಿದ್ರೆ ಆಫ್ ಮಾಡ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟೆ.
ಬಟ್ ಇವತ್ತು ಆಗಾಗಲ್ಲ, ನೋಡಲೇಬೇಕು. ಆ್ಯಂಡ್ ಬಿಗ್ ಬಾಸ್ ನೋಡಬೇಕಂದ್ರೆ ನಾನು ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಲೇಬೇಕು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಟಾಟಾ, ಬಾಯ್.